ನಮಸ್ತೆ ಪ್ರಿಯ ವೀಕ್ಷಕರೇ. ನೋಡಿ, ನಮ್ಮದು ಗಂಗೊಂಡನಹಳ್ಳಿನಲ್ಲಿ ಒಂದು ಮನೆ ಇದೆ. ಇದು ಬಂದು ಲಕ್ಷ್ಮೀಪುರ, ಮಾದನಾಯಕನಹಳ್ಳಿ ಲಕ್ಷ್ಮೀಪುರ ಗ್ರಾಮ ಪಂಚಾಯತಿಗೆ ಬರುವಂತಹದ್ದು. ಸೊ ನಾವು ಈ ಮನೆಯನ್ನು ನಾವು ಬೈ ಮಾಡಿದ್ದು ಒಂದು ಕಡೆ ಇಟ್ಕೊಳ್ಳೋಣ. ನೋಡಿ, 3/8/22 22 23 22 23 22-23ಕ್ಕೆ ಸಂಬಂಧಪಟ್ಟಂತಹದ್ದು ಟ್ಯಾಕ್ಸನ್ನು ಪೇ ಮಾಡಿದ್ದೀವಿ. 22-23ನೇ ವರ್ಷದ್ದು ಟ್ಯಾಕ್ಸನ್ನು ಪೇ ಮಾಡಿದ್ದೀವಿ. ಸೊ 22-23ರದ್ದು ಟ್ಯಾಕ್ಸನ್ನು ಪೇ ಮಾಡಿದ್ದೀವಿ. ಇದರದನ್ನ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನಾನು ಬರೀ ಎವಿಡೆನ್ಸ್ಗಷ್ಟೇ ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಏಕೆಂದರೆ ಇದು ನನ್ನ ಹತ್ರ ಇರುತ್ತೆ. ಅದೇ ರೀತಿ ನಂಬರ್ 2 ಅಂತ ಹಾಕಿದ್ದೀನಿ. ನೋಡಿ, ಇದು 23 ಮತ್ತು 24ಕ್ಕೆ ಸಂಬಂಧಪಟ್ಟಂತಹ ಟ್ಯಾಕ್ಸನ್ನು 23-24 ಈ ಇಯರ್ನಲ್ಲಿ ಪೇ ಮಾಡಿರುವಂತಹ ಇವೆಲ್ಲ ರೆಸಿಪ್ಟ್ಗಳು. ಮನೆ ಕಟ್ಟಡದಕ್ಕೆ ಟ್ಯಾಕ್ಸು, ಮನೆಗೆ ಟ್ಯಾಕ್ಸ್ ಕಟ್ಟಿರುವಂತಹದ್ದು. ಸೊ ನೆಕ್ಸ್ಟ್ ಬಂದು 24 ಮತ್ತು 25ರಲ್ಲಿ ಪೇ ಮಾಡಿರುವಂತಹದ್ದು. ಸೊ ಇಲ್ಲಿ ಸಮಸ್ಯೆ ಏನು ಬಂದಿದೆ ಅಂದರೆ, ನಾನು ಆಲ್ರೆಡಿ 24-25ನಲ್ಲಿ ಪಾವತಿಸಿದ ದಿನಾಂಕ 19/12/2024ನಲ್ಲಿ ನಾನು ಬಿಲ್ ಪೇ ಮಾಡಿದ್ದೀನಿ. ಇದು ಎಲ್ಲಿ ತನಕ ವ್ಯಾಲಿಡಿಟಿ ಇರ್ತದೆ? 1 ಇಯರ್ 25 ತನಕ ಇರ್ತದೆ. ಅಂದರೆ 19/12/2025 ತನಕ ನಾನು ಆಲ್ರೆಡಿ ಇದನ್ನು ಪೇ ಮಾಡಿದ್ದೀನಿ. ಅಂದರೆ ಕರೆಂಟ್ ಇಯರ್ದನ್ನು ಪೇ ಮಾಡಿಬಿಟ್ಟಿದ್ದೀನಿ. ಈ ಖಾತಾ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು? ಈ ಖಾತಾ ನಿಮ್ಮ ಆಸ್ತಿಗಳಿಗೆ ಈ ಖಾತಾ ಮಾಡಿಸ್ಬೇಕು ಅಂತ ಸರ್ಕಾರದಿಂದ ಯಾವಾಗ ಆದೇಶ ಬಂತು, ನಾವು ಅವ್ರಿಗೆ ಅಲ್ಲಿ PDO ಆಗಿರುವಂತಹ ರವಿಕುಮಾರ್ ಮತ್ತು ಅಲ್ಲಿ ಸಿಬ್ಬಂದಿ ಆಗಿರುವಂತಹ ಹರೀಶ್ ಇತರರಿಗೆ ನಾನು ತುಂಬ ಸರಿ ಅವ್ರಿಗೆ ಫೋನ್ ಕರೆಗಳನ್ನು ಮಾಡಿದೆ. ಅವರು, ಸರ್ ಅದನ್ನು ನೀವು ಬನ್ನಿ, ಇಲ್ಲಿ ತುಂಬ ಜನ ಕ್ರೌಡ್ ಇದ್ದಾರೆ, ಸೊ ಹಾಗಾಗಿ ನೀವೇ ಬರಬೇಕು ಅಂತ ಹೇಳಿದ್ರು. ನಾನು ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ ವೈದ್ಯ ಮತ್ತು ಟೀಚರ್ ಇರೋದ್ರಿಂದ ನನಗೆ ಹೋಗೋದಕ್ಕೆ ಆಗಲಿಲ್ಲ. ನಮ್ಮ ಪತ್ನಿ ಮತ್ತು ನಮ್ಮ ಮಗನನ್ನು ಕಳಿಸಿದ್ದೆ. ಅವರು ಈ ನಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಎಲೆಕ್ಟ್ರಿಕ್ ಬಿಲ್ಲು, ವಾಟರ್ ಸಪ್ಲೈ ತಗೊಂಡಿರುವಂತಹ ಬಿಲ್ಲು, ಹಾಗೆ ಮನೆ ಅಗ್ರಿಮೆಂಟ್ ಪೇಪರು, ಟ್ಯಾಕ್ಸು, EC ಇದೆಲ್ಲವನ್ನು, ಮತ್ತು ಫೋಟೋ, ಮನೆಯದು ಲ್ಯಾಟಿಟ್ಯೂಡ್ ಫೋಟೋ, ಇದೆಲ್ಲವನ್ನು ನಮ್ಮ ಹತ್ರ ಕಲೆಕ್ಟ್ ಮಾಡಿಕೊಂಡು, ಜೆರಾಕ್ಸ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು 1 ತಿಂಗಳ ಹಿಂದೆ, ಇವತ್ತು ಡೇಟ್ 30/5/2025, 1 ತಿಂಗಳ ಹಿಂದೆ ತಗೊಂಡು ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿದ್ರು. ಈ ಅಕ್ನಾಲಜ್ಮೆಂಟ್ನಲ್ಲಿ 1 ಮಂತು ಅಂದರೆ 29ಕ್ಕೆ ಬನ್ನಿ, ಮೇ 29ಕ್ಕೆ ಬನ್ನಿ ಅಂತೇಳಿ ಡೇಟ್ ಕೊಟ್ಟು ಕಳಿಸಿದರು. 29ನೇ ತಾರೀಕಿಗೆ ನಮ್ಮ ಪತ್ನಿಯವರಿಗೆ ಹಲ್ಲು ನೋವಿನ ಸಮಸ್ಯೆ ಇದ್ದಿದ್ದರಿಂದ ಅವರು ಹೋಗೋಕ್ಕಾಗಲಿಲ್ಲ. ಸೊ ನನಗೂ ಹೋಗೋಕ್ಕಾಗಲಿಲ್ಲ, ನಮ್ಮ ಮಗನ್ನ ಕಳಿಸಿದ್ವಿ. 29ನೇ ತಾರೀಕು ಬೆಳಗ್ಗೆ ಹೋದ ಮನುಷ್ಯ ಸಾಯಂಕಾಲ 7 ಗಂಟೆ ಆದ್ರೂ ಅವರು ಮಾಡಿಕೊಡ್ಲಿಲ್ಲ. ಮತ್ತು ಆಧಾರ್ ಕಾರ್ಡಲ್ಲಿ ನಾಳೆ ಬನ್ನಿ ಅಂತೇಳಿ ಇವತ್ತು 30ನೇ ತಾರೀಕು 5ನೇ ತಿಂಗಳು 27ನೇ ಇಸ್ವಿನಲ್ಲಿ ಮತ್ತೆ ಬೆಳಗ್ಗೆ ನಮ್ಮ ಮಗ ಹೋಗಿದ್ದಾನೆ. ಸೊ ಎಲ್ಲ ಪೇಪರ್ಗಳನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಯಾವುದು? ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್,
ಹಾಗೆ ಮನೆ ಅಗ್ರಿಮೆಂಟ್ ಪೇಪರು, ನಾವು ಇಷ್ಟು ವರ್ಷ ಕಟ್ಟಿದ 22, 23, 24, 25ರಲ್ಲಿ ಕಟ್ಟಿರುವಂತಹ ಟ್ಯಾಕ್ಸು, ಅಂದರೆ ಮನೆ ಕಂದಾಯ ಕಟ್ಟಿದ್ದಂತಹದ್ದು ಟ್ಯಾಕ್ಸು. ಸೊ ಮತ್ತು ಫೋಟೋ, ಆಧಾರ್ ಕಾರ್ಡು, ಪಾನ್ ಕಾರ್ಡು ಎಲ್ಲವನ್ನು ಸಬ್ಮಿಟ್ ಮಾಡಿ ಬಂದಿದ್ವಿ 1 ತಿಂಗಳು ಮುಂಚಿತವಾಗಿ. ಅದ್ಯಾವುದನ್ನು ಪರಿಶೀಲಿಸದೆ 25 ಮತ್ತು 26ನೇ ಸಾಲಲ್ಲಿ ನಾವು ಆಲ್ರೆಡಿ ವಾಟರ್ ಬಿಲ್ಲು ಮತ್ತು ಈ ವರ್ಷದ ಕರೆಂಟ್ ಇಯರ್ದು 25ನೇ ವರ್ಷದ ಪೂರ್ತಿ ಟ್ಯಾಕ್ಸ್ ಕಟ್ಟಿದರೂ ಕೂಡ ಮತ್ತೆ ನಮ್ಮ ಮಗನ ಹತ್ರ 10,195 ರೂಪಾಯಿಗಳನ್ನು ಈ ವರ್ಷ ಅಂದರೆ ಒಂದೇ ವರ್ಷದಲ್ಲಿ 2 ಬಾರಿ ಇವರು ಟ್ಯಾಕ್ಸನ್ನು ತಗೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ಫೋನ್ ಕರೆ ಮುಖಾಂತರ ರವಿಕುಮಾರ್ ಅವ್ರನ್ನ ನಾನು ಸಂಪರ್ಕಿಸಿದೆ. ಅವರು ನಾವು ಇಲ್ಲಿ ಟೆಂಪ್ರವರಿಯಾಗಿ ಬೇರೆ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಂಬಿಟ್ಟಿದ್ದೀವಿ, ಹಾಗಾಗಿ ಇದನ್ನು ನೋಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ನಿಮ್ಮ ಹುಡುಗನ ಕೇಳಿದ್ದಾರೆ, ಅವನು ಪೇಪರ್ನ ಕೊಟ್ಟಿದ್ದಾನೆ, ಅವರು ಸರಿಯಾಗಿ ಅದನ್ನು ಪರಿಶೀಲಿಸ್ತೇನೆ, ಮತ್ತೆ ನಿಮಗೆ ಒಂದೇ ವರ್ಷದಲ್ಲಿ 2 ಬಾರಿ ಟ್ಯಾಕ್ಸನ್ನು ಹಾಕ್ಬಿಟ್ಟಿದ್ದಾರೆ. ಈ ಅಮೌಂಟು ಗೌರ್ಮೆಂಟ್ಗೆ ಹೋಗ್ಬಿಟ್ಟಿದೆ. ಹಾಗಾಗಿ ನಾವು ಮುಂದಿನ 25, 26, 27 ಇನ್ನು 2 ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮ್ಮ ಹತ್ರ ಟ್ಯಾಕ್ಸ್ ತಗೊಳ್ಳೋದಿಲ್ಲ. ನೀವು ಇವಾಗ ಏನು 2 ಟೈಮ್ ಕಟ್ಟಿದ್ದೀರಿ ಆ ಹಣದಲ್ಲೇ ನಾವು ಅದನ್ನು ತಗೊತೀವಿ. ನೆಕ್ಸ್ಟ್ 2 ಇಯರ್ಸ್ ನೀವು ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಅಂಥೇಳಿ 25, 26, 27ನೇ ಸಾಲಲ್ಲಿ ನೀವು ಕಟ್ಟಬೇಕಾದ ಅವಶ್ಯಕತೆ ಇಲ್ಲ ಅಂಥೇಳಿ ನನಗೆ ಫೋನ್ ಕರೆ ಮುಖಾಂತರ ತಿಳಿಸಿದ್ದಾರೆ. ಹಾಗೆಯೇ ನಾವು ಈ ವಾಟರ್ದೇನಿದೆ, ಈ ವಾಟರ್ ಕಲೆಕ್ಷನ್ನು ಕೂಡ ವಾಟರ್ ಕಲೆಕ್ಷನ್ ತಗೊಳ್ಳೋದಕ್ಕೆ ಮತ್ತು 1 ವರ್ಷಕ್ಕೆ ಸಂಬಂಧಪಟ್ಟದಂಗೆ ಪೇ ಮಾಡಾಗಿದೆ. ಆದರೂ ಕೂಡ ನೋಡಿ, ಇದು ನೀರಿನ ಶುಲ್ಕ 24, 25ರಲ್ಲಿ 1,920 ರೂಪಾಯಿ ಫರ್ ಇಯರ್, ಮತ್ತು 25, 26ಗೆ 1,920 ರೂಪಿ, ಟೋಟಲ್ 3,840 ರೂಪಿ. ಆಲ್ರೆಡಿ ನಾವು 24, 25ನಲ್ಲಿ 1,920 ರೂಪೀಸ್ ಪೇ ಮಾಡಿದ್ವಿ. ರಿಪೀಟ್ ಮತ್ತೆ ಅದನ್ನೇ ತಗೊಂಡಿದ್ದಾರೆ. ಅಂದರೆ ವಾಟರ್ ಬಿಲ್ಲು ಮತ್ತು ಮನೆ ಟ್ಯಾಕ್ಸ್ ಎರಡನ್ನೂ ಒಂದೇ ವರ್ಷದಲ್ಲಿ 2 ಬಾರಿ ಇವರು ಸರಿಯಾಗಿ ಪರಿಶೀಲಿಸದೇನೆ ತಗೊಂಡಿರುವಂತಹದ್ದು. ಇದು ತಪ್ಪು. ಏಕೆಂದರೆ ಸಿಸ್ಟಮ್ನಲ್ಲಿ ಇವರು ಎಷ್ಟು ವರ್ಷಗಳಿಂದ ಟ್ಯಾಕ್ಸ್ ಉಳಿಸ್ಕೊಂಡಿದ್ದಾರೆ ಅಥವಾ ಯಾವ ವರ್ಷದಲ್ಲಿ ಕಟ್ಟಿದ್ದಾರೆ, ಅದರಿಂದ ಈಚೆಗೆ ಯಾವ ವರ್ಷ ತಗೋಬೇಕು ಅನ್ನುವಂತಹದ್ದು ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇರಬೇಕು. ಈ ಮಾಹಿತಿಗಳನ್ನು ನೀವು ನೋಡದೆ ನೀವು ಬ್ಲೈಂಡಾಗಿ 1 ವರ್ಷದಲ್ಲಿ 2 ಬಾರಿ ವಾಟರ್ ಬಿಲ್ಲು ಮತ್ತು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡಿರುವಂತಹದ್ದು, ಇದು ನಿಮ್ಮ ನೆಗ್ಲಿಜೆನ್ಸಿಯನ್ನು ತೋರಿಸ್ತಾ ಇದೆ. ಸೊ ಇದನ್ನು ನಾವು ಬೇಕಾದರೆ ಇದಕ್ಕೆ ಕಾನೂನಿನ ರೀತಿಯ ಕ್ರಮನ ಕೈಗೊಳ್ಬೋದಿತ್ತು. ಇದಕ್ಕೆ ರವಿಕುಮಾರ್ ಸರ್ ಹೇಳಿದ್ದಾರೆ, ದಯಮಾಡಿ ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ. ಮುಂದಿನ ವರ್ಷಗಳಲ್ಲಿ ಅದನ್ನು ನೀವೇನಿವಾಗ 1 ವರ್ಷದಲ್ಲಿ 2 ಸಾರಿ ಟ್ಯಾಕ್ಸ್ ಕಟ್ಟಿದ್ರಿ, ಮುಂದಿನ ವರ್ಷಗಳಲ್ಲಿ ಇದನ್ನು ನಾವು ಜಮಾ ಮಾಡ್ಕೋತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೆಕಾರ್ಡು ಕೂಡ ನನ್ನ ಹತ್ರ ಇದೆ. ಮತ್ತು ಅದರಲ್ಲಿ ಅವರು ಏನು ಬರೆದಿದ್ದಾರೆ ಅಂದರೆ, ಈ ಹರೀಶನ್ ಅವರು ಅವರ ಹೇಳಿಕೆಯಿಂದ ಕೈತಪ್ಪಿ 2024, 2025ಕ್ಕೆ 2 ಬಾರಿ ಕಂದಾಯ ಪಾವತಿಸಿದ್ರಿಂದ 25ರಿಂದ 27ಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಮತ್ತೆ ಇವರೇನಾದರೂ ನೆಕ್ಸ್ಟ್ ಇಯರ್ಗೆ ಕಟ್ಟಿ ಅಂತ ಹೇಳಿದ್ರೆ, ವಾಟರ್ ಬಿಲ್ ಕಟ್ಟಿ ಅಂತ ಹೇಳಿದ್ರೆ, ಸೊ ಇದು ನಾನು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗ್ತದೆ. ಈ ಒಂದು ವಿಡಿಯೋ ಎವಿಡೆನ್ಸ್ಗೋಸ್ಕರ ಇರಲಿ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ನೋಡಿ, ಒಂದು ಸಾರಿ ನಾವು ಪ್ರತಿಯೊಂದು ಯಾವುದೇ ಒಂದು ಜಮೀನಿಗೆ ಸಂಬಂಧಪಟ್ಟಂತಹದ್ದು, ಮನೆಗೆ ಖಾಲಿ ಸೈಟ್ಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ನಾವು ಟ್ಯಾಕ್ಸನ್ನು ಕಟ್ಟಿದ್ರೆ ಈ ಎಲ್ಲ ಮಾಹಿತಿ ನಿಮ್ಮಲ್ಲಿ ಇರಬೇಕು. ಆನಂತರ ಉಳಿದ ಹಣವನ್ನು ಏನಾದರೂ ಕಟ್ಟದೇ ಇದ್ದರೆ ಅದನ್ನು ಕಟ್ಟಿ ಅಂತ ಹೇಳಬೇಕು. ಆಲ್ರೆಡಿ ಕಟ್ಟಿದರೂ ಕೂಡ ಅದನ್ನು ನೀವು ಸರಿಯಾಗಿ ಪರಿಶೀಲಿಸ್ತೇನೆ. ಸೊ ಹೋದಂತಹ ಹುಡುಗನ ಮೇಲೆ ನಿಮ್ಮ ಹುಡುಗ ಹೇಳ್ದ, ನಾವು ಕಟ್ಟಪ್ಪ ಅಂತ ಹೇಳಿದ್ವಿ, ಅವನು ಪೇ ಮಾಡಿಬಿಟ್ಟ, ಗೌರ್ಮೆಂಟ್ಗೆ ಹಣ ಹೊರಟೋಗ್ಬಿಟ್ಟಿದೆ, ಅದನ್ನು ವಾಪಸ್ ಕೊಡೋದಕ್ಕೆ ಬರೋದಿಲ್ಲ.
ಅಂತ ಹೇಳಿರುವ ಹೇಳಿಕೆ ಇದು ಸರಿಯಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಮುನ್ಸಿಪಾಲಿಟಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಮೇಲೆ ಏನು ಕ್ರಮ ಜರುಗಿಸ್ತೀರಾ, ಅಥವಾ ಅವರು ಹೇಳಿರುವ ಹಾಗೆ, ರವಿಕುಮಾರ್ ಅವರು ಹೇಳಿರುವ ಹಾಗೆ ಮುಂದಿನ ವರ್ಷಗಳಲ್ಲಿ ಈ ವಾಟರ್ ಬಿಲ್ ಮತ್ತು ಈ ಮನೆ ಟ್ಯಾಕ್ಸ್ ಬಿಲ್ಗಳನ್ನು ನೀವು ಜಮಾ ಮಾಡ್ಕೋತೀರಾ, ನನಗೆ ಮಾಹಿತಿ ಕೊಡಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮ್ಮಲ್ಲಿ ಕೋರ್ಕೋತಿದ್ದೀನಿ. ನಾನು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ವೈದ್ಯ ಮತ್ತು ಟ್ರೆಡಿಷನಲ್ ಆಯುರ್ವೇದ ಮತ್ತು ವೈದ್ಯ ಹಾಗೂ ಯೋಗ ಟೀಚರ್. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126.